ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಅಲ್ಲೋಲ ಕಲ್ಲೋಲ ಉಂಟಾಗ್ಬಿಟ್ಟಿದೆ. ಹಲವಾರು ಕಡೆಯಲ್ಲಿ ದೊಡ್ಡ ದೊಡ್ಡ ಅನಾಹುತಗಳಾಗ್ಬಿಟ್ಟಿದೆ. ಆರ್ ನಗರದ ಪೆಟ್ರೋಲ್ ಬಂಕ್ಗೆ ನೀರು ನುಗ್ಗಿಬಿಟ್ಟಿತ್ತು, ನೀರು ತುಂಬಿಕೊಂಡ್ಬಿಟ್ಟಿತ್ತು. ಪೆಟ್ರೋಲ್ ಬಂಕ್ಗೆ ನೀರು ನುಗ್ಗಿದ್ರಿಂದ ಬಕೆಟ್ ಮೂಲಕ ಸಿಬ್ಬಂದಿಗಳು ನೀರನ್ನು ಸಾಧ್ಯವಾದಷ್ಟು ಹೊರ ಹಾಕಿದ್ರು. ಆದರೆ ಮಳೆಗೆ ಸಂಪೂರ್ಣ ಮುಳುಗಡೆ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಸಿಗದೆ ವಾಹನ ಸವಾರರು ಬಂಕ್ ಬಂದು ವಾಪಸ್ ಹೋಗ್ತಾ ಇದ್ರು. ಆ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ಹಲವು ಕಡೆಗಳಲ್ಲಿ ಜಲಾವೃತ ಆಗಿರುವಂಥದ್ದು, ರಸ್ತೆಗಳು ಕೂಡ ಜಲಾವೃತ ಆಗಿದೆ, ಅಂಡರ್ಪಾಸ್ಗಳು ಜಲಾವೃತ ಆಗಿತ್ತು. ಇನ್ನು ಆರ್ ನಗರದ ಕಡೆಯಂತೂ ಸಾಕಷ್ಟು ದೊಡ್ಡ ಮಟ್ಟದ ಸಮಸ್ಯೆಗಳಾಗಿತ್ತು. ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತ್ಕೊಂಡು ಸುಮಾರು 20ಕ್ಕೂ ಹೆಚ್ಚಿನ ವಾಹನಗಳು ಸ್ಟಕ್ ಆಗಿತ್ತು. ನಾನೀಗ ಇರುವಂಥದ್ದು ಆರ್ ನಗರ ಸರ್ಕಲ್ನಲ್ಲಿ ಇರುವಂತಹ ಪೆಟ್ರೋಲ್ ಬಂಕ್ನಲ್ಲಿ. ಈ ಪೆಟ್ರೋಲ್ ಬಂಕ್ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಜೊತೆಗೆ ಈಗ ಗಮನಿಸ್ಬೋದು ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಂತ. ಯಾರು ಕೂಡ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಬರೆದಂಥ ಪರಿಸ್ಥಿತಿ ಈಗ ಕಂಡು ಬರ್ತಿದೆ. ಆದರೂ ಕೂಡ ಜನ ಬಂದು ನೋಡ್ಕೊಂಡು ವಾಪಸ್ ಹೋಗ್ತಿದ್ದಾರೆ. ಹಾಗೆ ಈ ಪೆಟ್ರೋಲ್ ಬಂಕ್ಗೆ ಸಂಬಂಧಪಟ್ಟಂತೆ ಅಂದರೆ ಏನು ಕೊಳಚೆ ನೀರಿದೆ, ಡ್ರೈನೇಜ್ ನೀರು ಎಲ್ಲವೂ ಕೂಡ ಸಂಪೂರ್ಣವಾಗಿ ಈ ಏನು ಪೆಟ್ರೋಲ್ ಬಂಕ್ ಒಳಗಡೆ ಬಂದಿದ್ದರಿಂದ ಸಂಪೂರ್ಣ ಜಲಾವೃತ ಆಗಿತ್ತು. ಅದರಿಂದಾಗಿ ಅದನ್ನು ಕ್ಲೀನ್ ಮಾಡುವಂಥ ಪ್ರೋಸೆಸ್ಸನ್ನು ಈಗ ಸಿಬ್ಬಂದಿಗಳು ಮಾಡ್ತಾ ಇದ್ರು. ಏನು ಈ ಪೆಟ್ರೋಲ್ ಹಾಕುವಂಥ ಏನಿದೆ ಟ್ಯಾಂಕ್ ಏನಿದೆ, ಈ ಟ್ಯಾಂಕು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಲ್ಲಿ ನೀರನ್ನು ಮೇಲಕ್ಕೆತ್ತುವಂಥ ಕೆಲಸವನ್ನು, ಅಂದರೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಬಕೆಟ್ಗಳ ಸಹಾಯದಿಂದ ಸಿಬ್ಬಂದಿಗಳು ಮೇಲಕ್ಕೆ ಎತ್ತಿದ್ದಾರೆ. ಆದರೆ ಮತ್ತಷ್ಟು ನೀರು ಇರುವಂಥ ಹಿನ್ನೆಲೆಯಲ್ಲಿ, ಆಳಕ್ಕೆ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಅದನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಈಗ ಸಂಪೂರ್ಣವಾಗಿ ಈ ಪೆಟ್ರೋಲ್ ಬಂಕ್ ಲಾಕ್ ಆಗಿರುವಂಥದ್ದು, ಅಂದರೆ ಯಾರು ಕೂಡ ಇಲ್ಲಿ ಸದ್ಯಕ್ಕೆ ಸಿಬ್ಬಂದಿಗಳು ಇಲ್ಲ. ರಾತ್ರಿ ಎಷ್ಟಾಗುತ್ತೋ ಅಷ್ಟು ನೀರನ್ನು ಹೊರಗಡೆ ಹಾಕಿದ್ರು. ನಂತರ ಏನು ಸಿಬ್ಬಂದಿಗಳು ಈಗ ಸದ್ಯಕ್ಕೆ ಇಲ್ಲಿಲ್ಲ. ಈಗ ಗಮನಿಸ್ಬೋದು ಪೆಟ್ರೋಲ್ ಮಿಷನ್ಗಳು ಕೂಡ ಸಂಪೂರ್ಣ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಾರೂ ಕೂಡ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಬರ್ತಿಲ್ಲ. ಜೊತೆಗೆ ಪೆಟ್ರೋಲನ್ನು ಹಾಕುವಂಥ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇಲ್ಲ. ಯಾಕಂದರೆ ಕ್ಲೀನಿಂಗ್ ಪ್ರೋಸೆಸ್ಸನ್ನು ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ನೀರು ಜಲಾವೃತ ಆಗಿತ್ತು. ಈಗ ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ನೀರು ನಿನ್ನೆ ಜಲಾವೃತ ಆಗಿತ್ತು ಅನ್ನುವಂಥದ್ದು. ಈಗ ಸದ್ಯಕ್ಕೆ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ಇನ್ನೂ ಕೂಡ ಅಂದರೆ ಇವತ್ತೇನಾದರೂ ಮಳೆ ಬಂದರೆ ಹೇಗಪ್ಪ ಅನ್ನೋ ಥರದ ಆತಂಕದಲ್ಲಿ ಜನ ಇರುವಂಥದ್ದು. ಇನ್ನೂ ಒಂದು ವಾರದ ಕಾಲ ಮಳೆ ಬರುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಅನೇಕ ಕಡೆ ಮರಗಳು ಧರೆಗುಳಿದೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಕೆಂಗೇರಿ, ನಾಗರಬಾವಿ ಮತ್ತು ಆರ್ ನಗರದ ಕಡೆ ಬಿರುಗಾಳಿ ಸಹಿತ ಬಂದ ಮಳೆಗೆ ಮರಗಳು ತರೆಗೆಲೆಯಂತೆ ನೆಲಕ್ಕೆ ಬಿದ್ದಿದ್ದು. ನಾಗರಬಾವಿಯ ಮಾನಸ ನಗರದಲ್ಲಿ ಕೂಡ ಬೃಹತ್ ಮರದ ಕೊಂಬೆ ಹೊಸ ಕಾರೊಂದರ ಮೇಲೆ ಬಿದ್ದಿದೆ. BBMP ನಿನ್ನೆ ರಾತ್ರಿ ದೂರು ಕೊಟ್ಟಿದ್ದಾರೆ BBMPಗೆ. ಆರು ಕೂಡ ಇನ್ನೂ ತೆರವಾಗಿಲ್ಲ. ಹೇಗಿದೆ ಮರ ಬಿದ್ದ ಸ್ಥಳ ಅಂತ ನಮ್ಮ ಪ್ರತಿನಿಧಿ ವಿವರಿಸ್ತಾರೆ. ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಬೆಂಗಳೂರಿನ ಕೆಂಗೇರಿ ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗಿದೆ. ನಾನೀಗ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾಗರಬಾವಿಯಲ್ಲಿರುವಂತಹ ಮಾನಸ ನಗರ ಅಂತ ಇದು ಲೇಔಟು. ಈ ಲೇಔಟಲ್ಲೂ ಸಹ ನಿನ್ನೆ ಬಿದ್ದಂತಹ ಮಳೆಗೆ ಮರಗಳು ಉರುಳಿರುವಂಥದ್ದು. ಇಲ್ಲಿ ಒಂದು ಕಾರ್ ಮೇಲೆ ಬೃಹದಾಕಾರದ ಮರದ ಕೊಂಬೆ ಬಿದ್ದಿರೋದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ರೀಸೆಂಟ್ಲಿ ತೊಗೊಂಡಿರುವಂಥ ಕಾರು ಹೊಸ ಕಾರ್ ಕೂಡ ಆಗಿದೆ. ಈ ಕಾರ್ ಮೇಲೆ ಮರದ ಕೊಂಬೆ ಸಂಪೂರ್ಣವಾಗಿ ಬಿದ್ದಿರೋದ್ರಿಂದ ಕಾರಿನ ಮೇಲ್ಭಾಗ, ಅಂದರೆ ಚಾವಣಿ ಅಂತ ಏನು ಕರಿತೀವಿ, ರೂಫ್, ಸಂಪೂರ್ಣವಾಗಿ ಜಖಮ್ ಆಗಿದೆ. ನಿನ್ನೆ ರಾತ್ರಿ 12:15 ಈ ಘಟನೆ ನಡೆದಿದೆ ಅಂತ ಹೇಳ್ತಿರುವಂಥದ್ದು. ಘಟನೆ ಆದಮೇಲೆ ಸದ್ಯ ಈ ಏರಿಯಾದಲ್ಲಿ ಕರೆಂಟ್ ಕೂಡ ಈಗ ತೆಗೆಯಲಾಗಿದೆ ಅಂತ ಮಾಹಿತಿ ಇದೆ. ಮನೆ ಮಾಲೀಕರು ಕೂಡ ಇದ್ದಾರೆ, ಕಾರಿನ ಮಾಲೀಕರು. ನೋಡ್ತಿದ್ದೀರಾ ಮರದ ಕೊಂಬೆ, ಮತ್ತು ಟೊಳ್ಳು ಕೂಡ ಆಗಿಲ್ಲ. ಆದರೆ ನೆನ್ನೆ ಅಷ್ಟರ ಮಟ್ಟಿಗೆ ಬಿರುಗಾಳಿ ಸಹಿತ ಮಳೆ ಆದ ಕಾರಣಕ್ಕೆ ಮರದ ಕೊಂಬೆ ಈ ರೀತಿ. ಸರ್, ಎಷ್ಟು ಗಂಟೆಗೆ ಆಯಿತು, ಏನು ಕತೆ ಸರ್ ಇದು? ಇದು ಅರೌಂಡ್ 12:30, 12:15ಗೆ ಬಿದ್ದಿದ್ದು. ಗಾಳಿ ಮಳೆ ತುಂಬ ಜಾಸ್ತಿ ಇತ್ತು. ಆಮೇಲೆ ಸಿಡ್ಲು ತುಂಬ ಇತ್ತು ಈ ಕಡೆ ಸೈಡು. 12:30, 12:40 ಆ ಟೈಮಲ್ಲಿ ಮರ ಬಿದ್ದಿದ್ದು ಗೊತ್ತಾಯಿತು ನಮಗೆ. ಬಟ್ ಆಚೆ ನೋಡೋಕ್ಕಾಗಲಿಲ್ಲ, ತುಂಬ ಗಾಳಿ ಮತ್ತು ಇದಿತ್ತು. ಬಟ್ ರಾತ್ರಿ ಎಲ್ಲ ಒಂದು ಸ್ವಲ್ಪ ನಿಂತ ಮೇಲೆ ಚೆಕ್ ಮಾಡ್ಕೊಂಡಾಗ ಗೊತ್ತಾಯಿತು ನಮ್ಮ ಕಾಂಪೌಂಡ್ ಮೇಲೆಲ್ಲ ಬಿದ್ದುಬಿಟ್ಟಿದೆ ಮರ ಅಂತ ಇನ್ಫಾರ್ಮ್ ಮಾಡಿದ್ವಿ BBMPಗೆ. ಎಷ್ಟು ಗಂಟೆಗೆ ಇನ್ಫಾರ್ಮ್ ಮಾಡಿದ್ರಿ ಸರ್ BBMPಗೆ? ಒಂದು ಗಂಟೆಗೆ ಕಾಲ್ ಮಾಡಿದ್ವಿ. 1:10 ಅವ್ರು ರಿಪ್ಲೈ ಮಾಡಿದ್ರು ಕೇಸೆಲ್ಲ ರಿಜಿಸ್ಟರ್ ಆಗಿದೆ ಅಂತ. ಬಟ್ ಇವಾಗಿನ ತನಕ ಯಾರೂ ಬಂದಿಲ್ಲ, ಅದೇ ಇನ್ನೂ ಕ್ಲಿಯರ್ ಮಾಡಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗಲೂ ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀವಿ, ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕಾರಿನ ಮಾಲೀಕರ ಮಾತು. ದೃಶ್ಯಗಳಲ್ಲಿ ನೋಡ್ಬೋದು ಮರದ ಕೊಂಬೆ ಬರೀ ಕಾರ್ ಮೇಲೆ ಮಾತ್ರ ಅಲ್ಲ, ಮನೆ ಕೂಡ ಇದೆ. ಮನೆಗೂ ಸಹ ವಾಲ್ಕೊಂಡಿರುವಂಥದ್ದು. ಮನೆ ಇಲ್ಲ ಅಂದಿದ್ದರೆ
ಸಂಪೂರ್ಣವಾಗಿ ಕಾರ್ ಮೇಲೆ ಇಡೀ ಮರದ ಕೊಂಬೆ ಬಿದ್ದು ಇಡೀ ಕಾರು ಜಖಮಾಗ್ತಿತ್ತು. ಅಂದರೆ ಮರಕ್ಕೆ ವಾಲ್ಕೊಂಡಿರೋದ್ರಿಂದ ಕಾರು ಅಷ್ಟರ ಮಟ್ಟಿಗೆ ಜಖಮಾಗಿಲ್ಲ. ಇದು ಸದ್ಯ ನಾಗರಬಾವಿಯ ಮಾನಸ ಲೇಔಟಲ್ಲಿ ಕಾಣಿಸ್ತಿರುವಂಥ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ದೀಪಾಂಜಲಿ ನಗರದಲ್ಲಿ ನಿನ್ನೆ ರಾತ್ರಿ 11:30 ಸುರಿದಂತಹ ಮಳೆಯ ಆರ್ಭಟಕ್ಕೆ ಒಂದೇ ರೋಡಲ್ಲಿ ಒಂದು ಬೃಹತ್ತಾದ ಮರ ಮತ್ತು 3 ವಿದ್ಯುತ್ ಕಂಬಗಳು ಧರೆಗುರುಳಿದ್ವು. ರಾತ್ರಿ ಈ ಘಟನೆ ಆದರೂ ಕೂಡ ಬಿಬಿಎಂಪಿಯ ಯಾರೂ ಸಹ ಬಂದು ಪರಿಶೀಲನೆ ಮಾಡಿಲ್ಲ ಅಂತ ಜನ ಆಕ್ರೋಶಗೊಂಡಿದ್ದರು. ಮರ 2 ಕಾರು ಹಾಗೂ ಟಿಟಿ ವಾಹನದ ಮೇಲೆ ಬಿದ್ದಿದ್ದರಿಂದ ವಾಹನಗಳು ಕೂಡ ಜಖಮಾಗಿದ್ವು. ಅಲ್ಲಿಂದ ನನ್ನ ಕೊಲ್ಲಿಗೆ ಕೊಟ್ಟಿರ್ತಕ್ಕಂಥ ವರದಿ ಇದೆ, ಅದನ್ನು ಕೂಡ ನೋಡೋಣ. ತಡರಾತ್ರಿ ಬಿದ್ದಂತಹ ಮಳೆಗೆ ದೀಪಾಂಜಲಿ ನಗರದಲ್ಲಿ 3ಕ್ಕೂ ಹೆಚ್ಚಿನ ಕಂಬಗಳು ನೆಲಕ್ಕೆ ಉರುಳಿರುವಂಥದ್ದು ಈಗ ಗಮನಿಸಬಹುದು. ಮನೆ ಮೇಲೆ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಅಂದರೆ ಒಂದೇ ರಸ್ತೆಯಲ್ಲಿ ಸುಮಾರು ಒಂದು 100 ಮೀಟರ್ ಅಂತರದಲ್ಲಿ 3 ಕಂಬಗಳು ಅಂದರೆ ವಿದ್ಯುತ್ ಕಂಬಗಳು ಧರೆಗೆ ಉರುಳಿರುವಂಥದ್ದು. ಏಕಾಏಕಿ ಬಿದ್ದಂಥ ಮಳೆಯಿಂದಾಗಿ 3 ಕಂಬಗಳು ಕೂಡ ನೆಲಕ್ಕೆ ಉರುಳಿದ್ದಾವೆ. ಜೊತೆಗೆ ಬೃಹದಾಕಾರದ ಒಂದು ಮರ ಬಿದ್ದಂಥದ್ದು, ಅಂದರೆ ಮರ ಬಿದ್ದಂಥ ಹಿನ್ನೆಲೆಯಲ್ಲಿ ಈ 3 ಕಂಬಗಳು ಕೂಡ ಬಿದ್ದಿದೆ ಅನ್ನುವಂಥದ್ದು ಇಲ್ಲಿ ಸ್ಥಳೀಯರು ಹೇಳುವಂಥದ್ದು. ಜೊತೆಗೆ ಇಲ್ಲಿ 2 ಕಾರುಗಳು ಹಾಗೆ ಒಂದು ಟಿಟಿ ವಾಹನವನ್ನು ಕೂಡ ನಿಲ್ಲಿಸಲಾಗಿತ್ತು. ಈಗ ಏನು ಕಾಣ್ತಾ ಇದೆ ದೃಶ್ಯಗಳಲ್ಲಿ, ಈ ಟಿಟಿ ವಾಹನದ ಮೇಲೆ ಕೂಡ ಮರ ಬಿದ್ದಿತ್ತು. ಈಗ ಅವುಗಳನ್ನು ತೆರವು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಅಂದರೆ ರಾತ್ರಿ ಬಿದ್ದಂಥ ಮರ, ಆದರೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡಲೇ ಬಿಬಿಎಂಪಿ ಮಾಡಿಲ್ಲ ಅನ್ನುವಂಥ ಆಕ್ರೋಶವನ್ನು ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ಕೇವಲ ಮೀಟಿಂಗ್ಗಳನ್ನು ಮಾಡ್ತಾರೆ ಕಮಿಷನರ್ ಅವರು, ಆದರೆ ಇದನ್ನು ತೆರವು ಮಾಡುವಂಥ ಕೆಲಸ ಅಂದರೆ ಕ್ವಿಕ್ಕಾಗಿ ತೆರವು ಮಾಡುವಂಥ ಕೆಲಸವನ್ನು ಮಾಡಲ್ಲ ಅನ್ನುವಂಥ ಆಕ್ರೋಶವನ್ನು ಅವರು ವ್ಯಕ್ತಪಡಿಸುವಂಥದ್ದು. ಈಗ ಬಂದು ಅಂದರೆ ಸಿಬ್ಬಂದಿಗಳನ್ನು ಕರೆತಂದು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆ 3 ಕಂಬಗಳು, ಒಂದು ಬೃಹದಾಕಾರದ ಮರ ಬಿದ್ದಂಥ ಹಿನ್ನೆಲೆಯಲ್ಲಿ 2 ಕಾರುಗಳು ಹಾಗೆ ಒಂದು ಟಿಟಿ ವಾಹನ ಜಖಂಗೊಂಡಿರುವಂಥದ್ದು. ಈಗ ಅದನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಹಾಗೆ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಂಥ ಘಟನೆ ಆದಂಥ ಸಂದರ್ಭದಲ್ಲಿ ಕ್ವಿಕ್ಕಾಗಿ ರೆಸ್ಪಾನ್ಸ್ ಬಿಬಿಎಂಪಿಯು ಕೂಡ ಮಾಡ್ತಾ ಇಲ್ಲ, ಯಾರು ಕೂಡ ಮಾಡ್ತಾ ಇಲ್ಲ, ಅಧಿಕಾರಿಗಳು ಬರಲ್ಲ, ಸಿಬ್ಬಂದಿಗಳು ಬರಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ ಅನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.